ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನ, ದ್ವಾದಶ ರಾಶಿಗಳ ಫಲಾನುಫಲಗಳನ್ನ, ಹಾಗೆಯೇ ಧಾರ್ಮಿಕ ಚಿಂತನೆಯ ವಿಚಾರಗಳಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಪಂಚಾಂಗದ ವಿಚಾರ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಬದ್ಧಮಕರೇಣ ಶಂಖಂ ಚಕ್ರಂಗದಾಭೂಷಿತಭೂಷಣಾಢ್ಯಂ ಸುಬ್ರಾಯ ರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಶನಿವಾರ ಮಘಾ ನಕ್ಷತ್ರ ಸಾಧ್ಯ ಯೋಗ ಭದ್ರಾಕರಣ. ಇದು ಇವತ್ತಿನ ಪಂಚಾಂಗ. ಪಂಚಾಂಗದ ವಿಚಾರ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ. ಈ ದಿನ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ, ದ್ವಾದಶ ರಾಶಿಗಳ ಭವಿಷ್ಯ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ಮಾತ್ವರಪ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಜಗ್ಗಸ್ಯಾಮ ಪತಜೋರಜೀಣಾಂ. ಇಮಯ್ಯಮಪ್ರಸ್ತರಮಾಹಿ ಸೀತಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನ ರಾಜನ ಹವಿಷಾ ಮಾತಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ ನಾವು ವಿಶೇಷವಾಗಿ ಆಂಜನೇಯನ ಆರಾಧನೆ ಹಾಗೆ ಶನೈಶ್ಚರನ ಆರಾಧನೆ ಬಹಳ ಶ್ರೇಷ್ಠವಾದದ್ದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಆಹಾರದಲ್ಲಿ ವ್ಯತ್ಯಾಸ, ಅಂದರೆ ಒಂದು ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಇನ್ನೊಂದು ನಮಗೆ ವಿಶೇಷ, ಈಗ ಎಲ್ಲೆಲ್ಲೋ ನಾವು ಆಹಾರ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಾವು ಹೊರಗಡೆ ಪದಾರ್ಥವನ್ನು ಸ್ವೀಕಾರ ಮಾಡಲೇಬಾರದು. ಆದಷ್ಟು ಮನೆಯಲ್ಲೇ ಮಾಡಿದಂಥ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ, ಮುಖ್ಯವಾಗಿದ್ದದ್ದು. ಮತ್ತು ಮಾತು ಕಠಿಣವಾಗತಕ್ಕಂಥದ್ದು. ನಮಗೆ ಯಾರೊತ್ತರೋ ಆದರೂ ಕೂಡ ನಾವು ಮಾತನ್ನು ಆಡಿದಾಗ ನಾವು ಆಡುವಂಥ ಮಾತು ಅವರಿಗೆ ಬೇಜಾರ ಎನಿಸುವಂಥದ್ದು. ಹಾಗಾಗಿ ಆದಷ್ಟು ನಾವು ಆಡುವಂಥ ಮಾತು ಇನ್ನೊಬ್ಬರಿಗೆ ಹಿತಕರವಾಗಿರಬೇಕು, ಮತ್ತು ಅದು ಸ್ನೇಹವನ್ನು ಬೆಳೆಸುವಂಥದ್ದಾಗಿರಬೇಕು. ಹಾಗೆ ವೈರತ್ವವನ್ನು ಬೆಳೆಸುವಂಥದ್ದಾಗಿರಬಾರದು ನಾವು ಆಡುವಂಥ ಮಾತು. ಹಾಗಾಗಿ ಹಣಕಾಸಿನ ತೊಂದರೆಗಳು ಬರತಕ್ಕಂಥ ಸಾಧ್ಯತೆ. ನಾವು ಯಾರತ್ರ ಕೂಡ ಇವತ್ತಿನ ದಿವಸ ಕೊಡತಕ್ಕಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವ್ಯವಹಾರವನ್ನು ಇಟ್ಕೊಳ್ಳೇಬಾರದು. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು. ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯತಕ್ಕಂಥದ್ದು. ಯಾಕಂದರೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಬಟ್ಟೆ ವ್ಯಾಪಾರಸ್ಥರಿಗೆ ಮತ್ತು ತರಕಾರಿ, ಹೂವು, ಹಣ್ಣು ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಅಂಥವರು ವಿಶೇಷವಾಗಿ
ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು, ತಲೆನೋವು ಇತ್ಯಾದಿ ತೊಂದರೆಗಳು ಬರತಕ್ಕಂಥದ್ದು, ಸಂಗಾತಿಯಿಂದ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗೆ ಆದಷ್ಟು ದುರ್ಗಾ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ ಇವತ್ತಿನ ದಿವಸ. ಹಾಗಾಗಿ ಈ ದುರ್ಗಾ ಪ್ರಾರ್ಥನೆ ಇರ್ಬೋದು ಅಥವಾ ದುರ್ಗಾ ಸೂಕ್ತ ಪಾರಾಯಣವನ್ನು ನಾವು ಮಾಡೋದರಿಂದಲೂ ಕೂಡ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಆರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥ ಸಾಧ್ಯತೆ. ಹಾಗೆ ಅನಗತ್ಯವಾಗಿ ಖರ್ಚು, ನಮಗೆ ಅದು ಬೇಕಾಗ್ತದೆಯೋ ಬೇಡವಾಗ್ತದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಸಾಲವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ, ಆದಷ್ಟು ಸಾಲದಿಂದ ಮುಂದೆ ತೊಂದರೆ ಆಗತಕ್ಕಂಥದ್ದು. ಆದಷ್ಟು ಇವತ್ತಿನ ದಿವಸ ಸಾಲವನ್ನು ಕೊಡುವುದು ಅಥವಾ ಸಾಲವನ್ನು ತೆಗೆದುಕೊಳ್ಳತಕ್ಕಂಥದ್ದು ಯಾವುದೂ ಕೂಡ ಇವತ್ತಿನ ದಿವಸ ಉಚಿತವಲ್ಲ, ಒಳ್ಳೆಯದಲ್ಲ. ಹಾಗಾಗಿ ಕೆಲಸದಲ್ಲಿ ಪರಿಶ್ರಮ, ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಅಥವಾ ಒಂದು ಹೊಸದಾಗಿ ಯಾವುದೋ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂದುಕೊಂಡರೂ ಕೂಡ ಅದು ತುಂಬ ಪರಿಶ್ರಮದಿಂದ ಕಾರ್ಯ ಸಿದ್ಧಿಯಾಗತಕ್ಕಂಥದ್ದು. ಹಾಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಬುದ್ಧಿಯ ಬಲ ಹೇಳತಕ್ಕಂಥದ್ದು ಇವತ್ತಿನ ದಿವಸ ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡತಕ್ಕಂಥದ್ದು. ಆದಷ್ಟು ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಒಂದು SSLC ಮೇಲ್ಪಟ್ಟತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲವಾದಂತಹ ವಾತಾವರಣ, ಹಾಗೆ ಓದುವಂತಹ ಒಂದು ಅಭ್ಯಾಸ, ಇವೆಲ್ಲ ಅನುಕೂಲವಾಗಿ ವಾತಾವರಣ ಎಲ್ಲವೂ ಕೂಡ ಕೂಡಿ ಬರತಕ್ಕಂಥದ್ದು. ಮತ್ತು ಹೆಚ್ಚಿನ ರೀತಿಯಾದಂತಹ ಅನುಕೂಲ ಇರತಕ್ಕಂಥದ್ದು. ಶಿಕ್ಷಣದವರಿಗೂ ಕೂಡ ಎಲ್ಲ ಸಾಮಾನ್ಯವಾಗಿ ಶಿಕ್ಷಕರಿಗೆ ಇರಬಹುದು ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಇರಬಹುದು. ಅಂಥವರಿಗೂ ಕೂಡ ಕೆಲವೊಬ್ಬರಿಗೆ ಬಡ್ತಿ ಬರತಕ್ಕಂಥದ್ದು, ಉನ್ನತವಾದಂಥ ಸ್ಥಾನಮಾನ, ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಮಾನಸಿಕವಾಗಿ ನೆಮ್ಮದಿ ಇರತಕ್ಕಂಥದ್ದು. ಮತ್ತು ಮಕ್ಕಳಲ್ಲಿ ಸಾಮರಸ್ಯ, ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಹೆಚ್ಚಾಗಿ ಸಾಮಾನ್ಯವಾಗಿ ಅಂದುಕೊಂಡಂಥ ಕೆಲಸ, ನಾವು ಇಷ್ಟು ಕೆಲಸ ಇವತ್ತು ಆಗಬೇಕು ಅಂದ್ಕೊತೇವೆ, ಅದೆಷ್ಟು ಸಾಮಾನ್ಯವಾಗಿ ಆಗತಕ್ಕಂಥದ್ದು. ಹಾಗಾಗಿ ಮತ್ತೇನು ವಿಶೇಷವಾಗಿ ನಾವು ಮನೆ ದೇವರ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಅಥವಾ ಮನೆ ದೇವರ ದರ್ಶನವನ್ನು ಮಾಡತಕ್ಕಂಥದ್ದು ಅಥವಾ ಗೋ ಸೇವೆಯನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಆ ಗೋವಿಗೆ ನಾವು ಗ್ರಾಸವನ್ನು ಕೊಡತಕ್ಕಂಥದ್ದು ಬಹಳ ಶ್ರೇಷ್ಠ. ಯಾಕೆಂದರೆ ಇವತ್ತಿನ ಒಂದು ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಗೋಗ್ರಾಸವನ್ನು ಕೊಡತಕ್ಕಂಥದ್ದು ನಿಲ್ಲಿಸಿಬಿಟ್ಟೆ ಆಗಿದೆ. ಯಾಕೆಂದರೆ ಯಾವ ರೀತಿಯಲ್ಲಿ ಅದು ನಿಂತು ಹೋಗ್ತಾ ಇದೆ ಅಂತಂದರೆ, ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ಗೋ ಇರಬೇಕಾಗಿತ್ತು, ಅದು ಎಲ್ಲ ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಆದಷ್ಟು ಈ ಒಂದು ಗೋ ಸೇವೆಯನ್ನು ಮಾಡತಕ್ಕಂಥದ್ದು ನಾವು ಬಹಳ ಶ್ರೇಷ್ಠ ನಮಗೆ. ಇನ್ನು ಸಿಂಹರಾಶಿ, ವೃತ್ತಿಯಲ್ಲಿ ತೊಡಕುಗಳು ಬರತಕ್ಕಂಥದ್ದು. ನಾವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳು ಇವೆಲ್ಲ ಬರತಕ್ಕಂಥದ್ದು. ಕಾರ್ಯ ಹಾನಿ, ನಾವು ವಿಶೇಷವಾಗಿ ಯಾವುದೋ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೇವೆ, ಅಲ್ಲಿ ನಮಗೆ ವಿಘ್ನಗಳು, ಅಥವಾ ಈಗೊಂದು ಕೆಲವೊಂದು ಕೃಷಿಕರಿಗೆ ಸ್ವಲ್ಪ ಹಾನಿ ಉಂಟಾಗತಕ್ಕಂಥದ್ದು. ಈಗ ನದಿ ತಟದಲ್ಲಿ ಇರತಕ್ಕಂತಹ ಕೃಷಿಕರಿಗೆ ಅದು ಸ್ವಲ್ಪ ಕೆಲವೊಂದು ರೀತಿಯಲ್ಲಿ ಮಳೆಯಿಂದ ಕೆಲವೊಬ್ಬರಿಗೆ
ಹಾನಿಯಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ಯಾಕೆಂದರೆ ನಾವು ಎಷ್ಟು ಆ ಒಂದು ನದಿಯ ಅಂಚಿನಲ್ಲಿ ಇರ್ತೇವೆಯೋ ಅದು ನಮಗೆ ಒಂದು ಒಳ್ಳೆಯದು ಇರ್ತದೆ, ನಮಗೆ ಒಂದು ರೀತಿಯಲ್ಲಿ ಕೆಲವೊಂದು ನಾಶಕ್ಕೆ ಕಾರಣವಾಗತಕ್ಕಂಥದ್ದು ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಮುಂಜಾಗ್ರತಾ ಕ್ರಮ, ಅದಕ್ಕಾಗಿ ನಾವು ಹಿಂದಿನ ಕಾಲದಲ್ಲಿ ಈ ನದಿಯ ಅಂಚಿಗೆ ಸಾಮಾನ್ಯವಾಗಿ ಮರ ಗಿಡಗಳನ್ನು ನೆಡುತ್ತಿದ್ದರು. ಅಂದರೆ ಯಾಕೆಂತಂದರೆ ಆ ನದಿಯ ರಭಸಕ್ಕೆ ಮಣ್ಣು ತೊಳೆದುಕೊಂಡು ಹೋಗಬಾರದು, ಮತ್ತು ಆ ನದಿ ನೀರು ಆದಷ್ಟು ನಮ್ಮ ಒಂದು ತೋಟ ಅಥವಾ ಗದ್ದೆಗೆ ಬರಬಾರದು. ಆ ಒಂದು ದೃಷ್ಟಿಯಿಂದ ನಮಗೆ ಮಣ್ಣಿನ ಸವೆತವನ್ನು ಅದು ಕಡಿಮೆ ಮಾಡಲಿಕ್ಕಾಗಿ ಆ ಒಂದು ಸಸಿ ಗಿಡವನ್ನು ನೆಡುತ್ತಿದ್ದರು. ಈಗ ಅದೆಲ್ಲ ಕೆಲವು ಕಡಿತಾ ಇದ್ದೇವೆ, ಅಥವಾ ಕೆಲವೊಂದು ನದಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ನಾವು ಮತ್ತೆ ಆ ರೀತಿಯಲ್ಲಿ ರಕ್ಷಣೆ, ನಮ್ಮ ಜಮೀನಿನ ರಕ್ಷಣೆ ಅಥವಾ ನಮ್ಮ ಆ ಒಂದು ಪ್ರದೇಶದ ರಕ್ಷಣೆ ಮಾಡಬೇಕು ಅಂತಂದರೆ ನಾವು ಮುಂಚಿನ ಕಾಲದಲ್ಲಿ ಯಾವ ರೀತಿ ಗಿಡವನ್ನು ಬೆಳೆಸ್ತಿದ್ರು, ಗಿಡವನ್ನು ನೆಡ್ತಿದ್ರು, ಮಗುವಿನಂತೆ ಅದನ್ನು ಕಾಪಾಡಬೇಕು. ಆವಾಗ ಆ ಪ್ರಕೃತಿ ನಮ್ಮನ್ನು ಕೂಡ ಮಗುವಿನಂತೆ ನಮಗೆ ಆ ಪ್ರಕೃತಿಯೇ ನಮಗೆ ರಕ್ಷಣೆಯನ್ನು ಕೊಡತಕ್ಕಂಥದ್ದು. ಆದರೆ ಕೃಷಿಕರಿಗೆ ಕೆಲವೊಂದು ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು, ಹಾಲು ಮಾರಾಟಗಾರರಿಗೆ ಅನುಕೂಲ, ಮತ್ತು ಹಾಲಿನ ಉತ್ಪನ್ನ, ಬೆಣ್ಣೆ ತುಪ್ಪದ ವ್ಯಾಪಾರಿಗಳಿಗೆ ಇರ್ಬೋದು, ಅಥವಾ ವಿಶೇಷವಾಗಿ ತಂಪು ಪಾನೀಯ ಅಂಗಡಿಯವರಿಗೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಆದ್ದರಿಂದ ನಾವು ಗಣಪತಿಗೆ ಬೆಲ್ಲವನ್ನು ಅರ್ಪಣೆಯನ್ನು ಮಾಡತಕ್ಕಂಥದ್ದು ಅಥವಾ ಗಣಪತಿಗೆ ಗರಿಕೆಯನ್ನು ಕೊಡತಕ್ಕಂಥದ್ದು ಬಹಳ ಶ್ರೇಷ್ಠ. ಅದು ಆಗಲಿಲ್ಲ ಅಂತಂದರೆ ನಾವು, ಯಾಕೆಂದರೆ ಒಂದು ಸ್ವಲ್ಪ ಹುಲ್ಲು ಅಥವಾ ಹಿಂಡಿ ಇತ್ಯಾದಿಗಳನ್ನು ಹಸುವಿಗೆ ಅಥವಾ ಯಾವುದೇ ರೀತಿಯಾದಂಥ ಪ್ರಾಣಿಗಳಿಗೆ ಕೊಡುವುದರಿಂದ ನಮಗೆ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಸಹೋದರಿಯರಿಂದ ಸಹಕಾರ ಸಿಗತಕ್ಕಂಥದ್ದು, ಸೇವಕರಿಂದಲೂ ಕೂಡ ಸಹಾಯ ಸಿಗತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥ ಸಾಧ್ಯತೆ, ವೃತ್ತಿಯಲ್ಲಿ ತೊಡಕುಗಳು ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಮಗೆ, ಯಾಕೆಂದರೆ ಸಾಮಾನ್ಯವಾಗಿ ವೃತ್ತಿಯಲ್ಲಿ ತೊಡಕುಗಳು, ತೊಂದರೆಗಳು ಇವೆಲ್ಲ ಇರತಕ್ಕಂಥದ್ದು ಈಗಿನ ಒಂದು ವಾತಾವರಣದಲ್ಲಿ. ಆದರೆ ನಾವು ಎಷ್ಟು ಸಹನೆಯಿಂದ ನಾವು ಹೋಗ್ತೇವೆಯೋ ಅದರಿಂದ ನಮಗೆ ಮುಂದೆ ಅನುಕೂಲ ಇರತಕ್ಕಂಥದ್ದು. ಹಾಗಾಗಿ ಈಶ್ವರ ಪ್ರಾರ್ಥನೆ ಅಥವಾ ರುದ್ರಾಭಿಷೇಕ, ರುದ್ರ ಪಠಣವನ್ನು ಮಾಡುವುದರಿಂದ ಅಥವಾ ರುದ್ರ ಮಂತ್ರವನ್ನು ನಾವು ಕೇಳುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರು ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರಗಳನ್ನು, ಉಪಾಯಗಳನ್ನು ಹಾಗೂ ಶಾಶ್ವತ ಪರಿಹಾರಗಳನ್ನು ಸಹ ನೀವು ಕಂಡುಕೊಳ್ಳಬಹುದಾಗಿದೆ. ಇನ್ನು ಉಳಿದ ರಾಶಿಗಳು, 6 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ವಸ್ತು ಕಳೆದು ಹೋಗತಕ್ಕಂಥ ಸಾಧ್ಯತೆ. ಹಾಗೆ ನಮಗೆ, ಯಾಕಂದರೆ ಆಭರಣ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಬೆಲೆ ಬಾಳುವಂಥ ವಸ್ತು ಇರ್ಬೋದು, ಅದು ಯಾವುದೇ ಇರ್ಬೋದು, ವಾಹನವೂ ಇರ್ಬೋದು. ಕೆಲವೊಂದು ರೀತಿಯಲ್ಲಿ ನಮಗೆ ಅಚಾತುರ್ಯದಿಂದ ನಾವು ಚಾವಿಯನ್ನು ಗಾಡಿಯಲ್ಲೇ ಇಟ್ಟು ಹೋಗಿರ್ತೇವೆ, ಅದರಿಂದ ನಮಗೆ ತೊಂದರೆ ಆಗತಕ್ಕಂಥದ್ದು, ಅಥವಾ ಬೇರೆ ರೀತಿಯಲ್ಲಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಮರೆತು ಎಲ್ಲೋ ಇಟ್ಟು ಹೋಗ್ಬಿಡ್ತೇವೆ, ಆಭರಣನೇ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು. ಆದಷ್ಟು ಜಾಗ್ರತೆಯಿಂದ ಇವತ್ತಿನ ದಿವಸ ನಾವು ಇರುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಕೆಲವೊಂದು ಸತಿ ನಾವು ನಮ್ಮ ಕೈಯಲ್ಲೇ ಇರ್ತೇವೆ, ನಾವು ಆ ಕಡೆ ಈ ಕಡೆ ಹುಡುಕ್ತಾ ಇರ್ತೇವೆ. ಈ ರೀತಿಯಾದಂಥ ಮನಸ್ಸು ಬದಲಾವಣೆ ಆಗತಕ್ಕಂಥ ಸಾಧ್ಯತೆ. ಮನಸ್ಸು ತುಂಬ ಚಂಚಲವಾಗಿದ್ದಾಗ ಅವಾಗ ನಾವು ಎಲ್ಲಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಹೇಳುವುದನ್ನು ಕೂಡ ಆ ಮನಸ್ಸು ಸೂಚಿಸೋದಿಲ್ಲ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಾವು ಜಾಗ್ರತೆಯಿಂದ
ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ನಾವು ಸಭೆ ಸಮಾರಂಭ ಇರ್ಬೋದು, ಒಂದು ಯಾವುದೇ ರೀತಿಯಲ್ಲಿ ಪಾರ್ಟಿ ಅಥವಾ ಇತ್ಯಾದಿ ಒಂದು ಸಮಾರಂಭದಲ್ಲಿ ನಾವು ಭಾಗವಹಿಸ್ತಕ್ಕಂಥ ಸಾಧ್ಯತೆ, ನಮಗೆ ಮೃಷ್ಟಾನ್ನ ಭೋಜನ ಸಿಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ನಮಗೆ ಎಲ್ಲ ರೀತಿಯಲ್ಲಿ ಕೆಲವೊಂದು ರೀತಿಯಲ್ಲಿ ನಾವು ಇವತ್ತನ್ನು ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ದೈವಾನುಕೂಲ ಇವತ್ತಿನ ದಿವಸ ಇರತಕ್ಕಂಥದ್ದು. ದಾನ ಧರ್ಮಗಳನ್ನು ಮಾಡುವಂತಹ ಪ್ರವೃತ್ತಿ, ಹಾಗೆ ನಮಗೆ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥ ಆ ಒಂದು ಮನಸ್ಸು ಬರತಕ್ಕಂಥದ್ದು. ಹಾಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಮನೆಯಲ್ಲಿ ಸಂಸಾರದಲ್ಲಿ ಕಲಹಗಳು ಆಗತಕ್ಕಂಥದ್ದು, ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿಗಳು ಬರತಕ್ಕಂಥದ್ದು. ವ್ಯಾಪಾರದಲ್ಲೂ ಕೂಡ ತೊಡಕುಗಳು ಬರತಕ್ಕಂಥದ್ದು. ಬಂಧು ಮಿತ್ರರಿಂದ ಇವತ್ತಿನ ದಿವಸ ಸಹಾಯ ಸಹಕಾರ ಸಿಗತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಧನುರಾಶಿ, ಆಪ್ತರಿಗಾಗಿ ವ್ಯಯ ಆಗತಕ್ಕಂಥದ್ದು, ಖರ್ಚು ಬಹಳ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ. ಹಾಗೆ ರೋಗ ಬಾಧೆಗಳು ನಮಗೆ ಎಲ್ಲ ರೀತಿಯಲ್ಲಿ ಸಣ್ಣ ಪುಟ್ಟ ಯಾವುದೋ ಒಂದು ಥಂಡಿ ಜ್ವರ ಇರಬಹುದು, ಅಥವಾ ಕೆಲವೊಂದು ರೀತಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಶತ್ರುವಿನ ಕಾಟ, ನಮ್ಮ ಒಳಗಡೆ ಇರತಕ್ಕಂಥ ಶತ್ರು ಇರಬಹುದು, ಅಥವಾ ನಮ್ಮ ಹೊರಗಡೆ ಇರತಕ್ಕಂಥ ಶತ್ರು ಇರಬಹುದು, ಅವರಿಂದ ನಮಗೆ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಆದರೆ ಸ್ವಲ್ಪ ಸಾಲ ಬಾಧೆಗಳು ಆಗತಕ್ಕಂಥ ಸಾಧ್ಯತೆ. ಸಾಲವನ್ನು ನಾವು ಇವತ್ತಿನ ದಿವಸ ಯಾರಿಗೂ ಕೂಡ ಕೊಡಲೇಬಾರದು, ಯಾರ ಹತ್ರ ಕೂಡ ತೆಗೆದುಕೊಳ್ಳುವಂಥದ್ದು ಉಚಿತವಲ್ಲ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಗೋಗ್ರಾಸ ಅಥವಾ ಗೋಮಾತೆಯ ಸೇವೆ, ಆ ಗೋ ವಾಸ ಮಾಡತಕ್ಕಂಥ ಸ್ಥಳವನ್ನು, ಕೊಟ್ಟಿಗೆಯನ್ನು ಸ್ವಚ್ಛತೆ ಮಾಡುವಂಥದ್ದು, ಅಥವಾ ಅದಕ್ಕೆ ನೀರನ್ನು ಕೊಡತಕ್ಕಂಥದ್ದು, ಹುಲ್ಲು ಹಿಂಡಿ ಇತ್ಯಾದಿಗಳಿಂದ ಅದನ್ನು ಸಂತುಷ್ಟಿಪಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಸಂಗಾತಿಯಿಂದ ಲಾಭ ಆಗತಕ್ಕಂಥ ಸಾಧ್ಯತೆ. ವ್ಯಾಪಾರಿಗಳಿಗೂ ಕೂಡ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಸ್ವಲ್ಪ ಉದರ ಬಾಧೆ, ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆಯನ್ನು ಮಾಡಿಸೋದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ಕುಂಭರಾಶಿ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು. ಕಾರ್ಯಗಳು ಸಿದ್ಧಿಯಾಗಿ, ಅಂದರೆ ನಾವು ಅಂದುಕೊಂಡಂಥ ಕೆಲಸಗಳು ಆಗತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ. ಹಾಗೆ ಪ್ರಯಾಣದಲ್ಲಿ ಕೂಡ ತೊಡಕುಗಳು ಬರತಕ್ಕಂಥದ್ದು. ದೂರ ಪ್ರಯಾಣ ನಿಷಿದ್ಧ ಇವತ್ತಿನ ದಿವಸ. ಆದಷ್ಟು ದೂರ ಪ್ರಯಾಣ ಇರಬಹುದು. ವಿಮಾನಯಾನದ ಪ್ರಯಾಣದವರಿಗೆ ಇವತ್ತಿನ ದಿವಸ ಸ್ವಲ್ಪ ವಿಘ್ನಗಳು ಬರತಕ್ಕಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಪ್ರಯಾಣವನ್ನು ಮುಂದೂಡತಕ್ಕಂಥದ್ದು, ಅಥವಾ ಅದಕ್ಕೆ ಏನು ಬೇಕೋ ಆ ಒಂದು ಆಹಾರವನ್ನು ಅಥವಾ ಇತ್ಯಾದಿ ಸಾಮಗ್ರಿಗಳನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡು ಹೋಗತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ದಿವಸ. ಹಾಗೆ ಬಂಧು ಮಿತ್ರರಲ್ಲಿ ಕಲಹಗಳು ಆಗತಕ್ಕಂಥದ್ದು. ಆದ್ದರಿಂದ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡೋದರಿಂದ, ಯಾರಿಗೆ ಹಸಿದಿರ್ತದೆಯೋ ಅಂಥವರಿಗೆ ಊಟವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮೀನರಾಶಿ, ದೈವಾನುಕೂಲ ಇವತ್ತಿನ ದಿವಸ ಇರತಕ್ಕಂಥದ್ದು. ಸಾಧು ಸಂತರ ದರ್ಶನವೂ ಕೂಡ ಇವತ್ತಿನ ದಿವಸ ನಾವು ಮಾಡತಕ್ಕಂಥ ಸಾಧ್ಯತೆ. ಕ್ಷೇತ್ರ ದರ್ಶನ ಭಗವಂತ, ಯಾಕೆಂದರೆ ಇವತ್ತಿನ ದಿವಸ ನಾವು ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು.
ಗಂಟಲು ನೋವು ಇತ್ಯಾದಿಗಳು ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ನಾವು ಬಿಸಿಯಾದ ನೀರನ್ನೇ ಸೇವಿಸತಕ್ಕಂಥದ್ದು, ಬಿಸಿ ಪದಾರ್ಥಗಳನ್ನೇ ಸ್ವೀಕರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ನಾಗ ಕವಚವನ್ನು ಪಠಿಸುವುದರಿಂದ ಅಥವಾ ನಾವು ಆ ಒಂದು ನಾಗನ ಸನ್ನಿಧಿಯಲ್ಲಿ ಹಾಲನ್ನು ಅರ್ಪಣೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಯಾವ ವಿಶೇಷ ವಿಚಾರವನ್ನು ಗುರುಗಳು ತಿಳಿಸ್ಕೊಡ್ತಾರೆ ಕೇಳೋಣ. ಇವತ್ತಿನ ದಿವಸ ನಾವು ಗೋ ಸೇವೆಯನ್ನು ಮಾಡಬೇಕು, ಯಾಕೆ ಹೇಳುವಂಥ ಆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡುವಂಥದ್ದು. ಗೋ ಸೇವೆ ಅಂದರೆ ನಮಗೆ ಎಲ್ಲ ರೀತಿಯಲ್ಲಿ 2 ರೀತಿಯಾದಂಥ ಸೇವೆಗಳು ಬಹಳ ಶ್ರೇಷ್ಠ. ಒಂದು ಭೂ ಸೇವೆ, ಇನ್ನೊಂದು ಗೋ ಸೇವೆ ಅಂತ. ಯಾಕೆಂದರೆ ಎಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆ ಒಂದು ಕಾಯಕ ಯಾವ ರೀತಿ ಕಾಯಕವಾಗಿ ಇರಬೇಕು, ನಮಗೆ ನಾವು ಮಾಡುವಂಥ ಕಾರ್ಯ ಅದು ಸೇವೆಯಾಗಿ ಪರಿವರ್ತನೆ ಆಗಬೇಕು. ಯಾವ ರೀತಿಯಲ್ಲಿ ಪರಿವರ್ತನೆ ಹೇಳತಕ್ಕಂಥದ್ದು ಬಹಳ ಮುಖ್ಯ. ಹಿಂದೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಕೊಟ್ಟಿಗೆ ಇರ್ತಿತ್ತು. ಈಗ ಮನೆ ಮುಂದೆ ವಾಹನದ ಪಾರ್ಕಿಂಗ್ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ಹಿಂದೆಲ್ಲ ಎಲ್ಲರೂ ಕೂಡ ದೀರ್ಘಾಯುಷ್ಯ, ಅಷ್ಟು ಆರೋಗ್ಯ ಆಯುಷ್ಯ ಎಲ್ಲರಿಗೂ ಕೂಡ ಇದ್ದಿತ್ತು. ಈಗೇನಾಗ್ಬಿಟ್ಟಿದೆ, ದೀರ್ಘಾಯುಷ್ಯ ಆರೋಗ್ಯ ಯಾರಲ್ಲೂ ಇಲ್ಲ. ಹಾಗಾಗಿ ಅದು ಮೊದಲನೇದಾಗಿ ಆ ಸಮತೋಲನ ಈಗ ತಪ್ಪಿ ಹೋಗ್ಬಿಟ್ಟಿದೆ. ಯಾಕೆಂತಂದರೆ ಮೊದಲನೇದಾಗಿ ಈ ಭೂಮಿ ಅದು ಸರಿಯಾದ ರೀತಿಯಲ್ಲಿ ಸಮತೋಲನದಲ್ಲಿ ಇರಬೇಕಾದರೆ ಕಾರಣ ಒಂದು ಗೋಮಾತೆ. ಹಾಗಾಗಿ ಆ ಗೋಮಾತೆಯನ್ನು ನಾವು ರಕ್ಷಣೆ ಮಾಡಲೇಬೇಕು. ಆ ಗೋಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತಂದರೆ ನಾವು ಯಾವ ರೀತಿಯಲ್ಲಿ ಕಾಯ ವಾಚ ಮನಸ ಅದಕ್ಕೆ ಯಾವುದೇ ರೀತಿಯಲ್ಲಿ ಶರೀರಕ್ಕೆ ತೊಂದರೆ ಕೊಡಬಾರ್ದು ಅಥವಾ ಹಿಂಸೆ ಮಾಡಬಾರ್ದು, ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅನ್ನ ಆಹಾರ, ಹುಲ್ಲು ಹಿಂಡಿ, ನೀರು ಇತ್ಯಾದಿಗಳನ್ನು ಕೊಡತಕ್ಕಂಥದ್ದು ಬಹಳ ಮುಖ್ಯ. ನಾವು ಆ ರೀತಿಯಿಂದ ಅದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದರೆ ಮುಂದೆ ನಮಗೆ ಆಗತಕ್ಕಂತಹ ಯಾವುದೇ ಅನಾಹುತ ಇದ್ದರೂ ಕೂಡ ಆ ಒಂದು ಗೋಮಾತೆಯ ಅನುಗ್ರಹದಿಂದ ಪ್ರಕೃತಿ ವಿಕೋಪಗಳು ಅಥವಾ ಭೂಕಂಪ ಅಥವಾ ಸುನಾಮಿ ಅಥವಾ ಬೇರೆ ರೀತಿಯಲ್ಲಿ ಅಗ್ನಿ ಅವಘಡ ಇದನ್ನೆಲ್ಲ ತಪ್ಪಿಸಲಿಕ್ಕೆ ಗೋಮಾತೆಯ ಸೇವೆ ಬಹಳ ಮುಖ್ಯ. ವೀಕ್ಷಕರೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಗೋಮಾತೆಯ ಕುರಿತಾದಂತಹ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳಿಂದ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ನೀವು ಕೂಡ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ನೀವು ಕರೆ ಮಾಡಿ ನೇರವಾಗಿ ಮಾತನಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ, ಯಾವುದೇ ಪ್ರಶ್ನೆಗಳಿದ್ರೂ ಸಂಪೂರ್ಣ ಪರಿಹಾರಗಳನ್ನು ಅವರಿಂದ ಕಂಡುಕೊಳ್ಳಬಹುದಾಗಿದೆ. ಈ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು ಗುರುಗಳೇ. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.